ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಏನದೇ ವ್ಲಾಗ್. ಇವತ್ತು ಗುರುವಾರ ಆ್ಯಂಡ್ ಇವಾಗ ಎಲ್ಲಿಗಂತ ಹೇಳಿದ್ರು ಗೈಸ್, ಎಷ್ಟೋ ಸಲ ಹಾಸ್ಪಿಟ್ಲ್ ಅಂತ ಹೇಳಿ ಸಾಕಾಗಿದೆ. ಸೊ ಹಾಸ್ಪಿಟ್ಲ್ ಅಂದರೆ ಸುಮ್ಮನೆ ಚೆಕಪ್ಪಿಗೋಸ್ಕರ ಅಷ್ಟೇ. ಅಂದರೆ ಮೊನ್ನೆ ಹೋಗಿದ್ದ ವೈಟ್ ಬ್ಲಡ್ ಸ್ವಲ್ಪ ಜಾಸ್ತಿ ಉಂಟು ಅಂತ ಹೇಳಿದ್ರು ನನಗೆ. ಸೊ ಅದಕ್ಕೋಸ್ಕರ ಹಾಗೆ ಚೆಕ್ ಮಾಡಿಸ್ಕೊಂಬರೋಣ ಅಂತ. ಬ್ಲಡ್ ಟೆಸ್ಟ್ ಮಾಡಿದರೆ ಗೊತ್ತಾಗುತ್ತೆ ಅಲ್ವಾ ವೈಟ್ ಬ್ಲಡ್ ಏನು ನಾರ್ಮಲ್ ಇದೆಯಾ ಅಂತೇಳ್ಬಿಟ್ಟು. ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಇವಾಗ. ಬಿಸಿಲು ಗೈಸ್, ಮಧ್ಯಾಹ್ನ ಹೋಗ್ತಾ ಇದ್ದೀನಿ. ಮತ್ತು ಮೇಲೆ ಅಂದರೆ ಸ್ಕೂಲ್ ಬಿಟ್ಟು ಬಂದಾದಮೇಲೆ ಹೋಗ್ತಾ ಇದ್ದೀನಿ. ಇವತ್ತು ಲಾಸ್ಟ್ ಡೇ, ಇನ್ನು ನವರಾತ್ರಿ ಬಂತಲ್ವ, ಹಾಗಾಗಿ ಇನ್ನು ಅಕ್ಟೋಬರ್ 3 ತಾರೀಕಿಂದ ಸ್ಕೂಲ್ ಸ್ಟಾರ್ಟ್ ಆಯಿತಾ. ಸೊ ಆಲ್ಮೋಸ್ಟ್ ಒಂದು 13 ಡೇಸ್ ಏನೋ ರಜೆ ಇದೆ. ಸೊ ಇವಾಗ ಇವನನ್ನು ಕರ್ಕೊಂಡು ಬೆಳ್ತಂಗಡಿಗೆ ಹೋಗ್ತಾ ಇದ್ದೀನಿ ಗೈಸ್. ನಾನು ಫಸ್ಟ್ ಹೋಗಿ 5 ಡೇಸ್ ಏನೋ ಆಯಿತು. ಸೊ 5 ಡೇಸಿಗೆ ಅಂತೇಳ್ಬಿಟ್ಟು ಒಂದು ಆ್ಯಂಟಿಬಯೋಟಿಕ್ ಕೊಟ್ಟಿದ್ರು. ಸೊ ಮತ್ತು ಫಸ್ಟ್ ಬ್ಲಡ್ ಚೆಕಪ್ ಮಾಡಿ ಏನು ವೈಟ್ ಬ್ಲಡ್ ಸೆಲ್ ಎಷ್ಟಿದೆ ನೋಡ್ತಾರೇನೋ ಅಂತ ಅಂದ್ಕೊಂಡೆ. ಬಟ್ ಈ ಸಲ ಬ್ಲಡ್ ಟೆಸ್ಟ್ ಏನು ಬೇಡ, ಕಮ್ಮಿ ಆಗಿರುತ್ತೆ ಅಂತ ಹೇಳಿದ್ರು. ಸೊ ಶೀತದ ಕೆಮ್ಮಿದ್ದು ಬೇಕಿದ್ದರೆ ಕೊಡಿ ಅಂತ ಒಂದು ಮಾತ್ರೆ ಕೊಟ್ಟಿದ್ದಾರೆ, ಬೇರೆ ಏನು ಕೂಡ ಬೇಡ, ಹುಷಾರಿದ್ದಾನಲ್ವ ಅಂತ ಹೇಳಿದ್ದಾರೆ. ಸೊ ನಾನು ಮೇನ್ ರೀಸನ್ ಅಂತ ಹೇಳಿದ್ರೆ ಬ್ಲಡ್ ಟೆಸ್ಟ್ ಮಾಡ್ತಾರೇನೋ ಅಂತ ಹೋಗಿದ್ದೆ. ಅಂದರೆ ಬ್ಲಡ್ ಅಂದರೆ ವೈಟ್ ಬ್ಲಡ್ ಜಾಸ್ತಿ ಇತ್ತಲ್ವ, ಅದಕ್ಕೋಸ್ಕರ. ಬಟ್ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಹಾಸ್ಪಿಟ್ಲಿಗೆ ಹೋಗಿ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 5 ಗಂಟೆ ಆಗಿತ್ತು. ಅಂದರೆ ನಿಧಾನಕ್ಕೇ ಬಂದ್ವಿ, ಹೋಗುವಾಗನೇ 3 ಗಂಟೆ ಆಗಿತ್ತು ಆಯಿತಾ. ಆ್ಯಂಡ್ ಚೆಕಪ್ ಅಂತೂ ನಾನು ಬ್ಲಡ್ ಟೆಸ್ಟ್ ಏನೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಹೋಗಿತ್ತು. ಬಟ್ ಬ್ಲಡ್ ಟೆಸ್ಟ್ ಏನು ಕೂಡ ಇರಲಿಲ್ಲ ಅಲ್ವಾ, ಸುಮ್ಮನೆ ಹೋಗಿ ಬಂದಾಗ ಇತ್ತು. ಪರವಾಗಿಲ್ಲ. ನೆಕ್ಸ್ಟ್ ನನಗೆ ವ್ಲಾಗನ್ನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ಮಾರ್ನಿಂಗಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಫ್ರೈಡೇ, ಸೊ ಬೆಳಿಗ್ಗೆ ಸೇಮಿಗೆ ಹಿಟ್ಟನ್ನು ಮಾಡ್ತಾಯಿದ್ದೀನಿ. ಹಾಗೆ ಇದಕ್ಕೆ ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸ್ಕೂಲ್ ಇದ್ದರೆ ಸೇಮಿಗಿಟ್ಟೆಲ್ಲ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನೈಟೇ ಮಾಡಿಟ್ರೆ ಸ್ವಲ್ಪ ಈಸಿ ಆಗುತ್ತೆ. ಬಟ್ ಸ್ಕೂಲ್ ಇದ್ದಾಗ ನಾನು ನೈಟೇ ಮಾಡಿರ್ತೀನಿ ಕೆಲವೊಂದು ಸಲ. ಸೊ ಇವತ್ತು ಸ್ಕೂಲ್ ಏನಿಲ್ಲ ಅಲ್ವಾ, ಅಂದರೆ ಇವತ್ತು ಪೇರೆಂಟ್ ಟೀಚರ್ ಮೀಟಿಂಗ್ ಇದೆ ಆಯಿತಾ. ನಾಳೆಯಿಂದ ರಜೆ, ದಸರಾ ಲೆಕ್ಕದಲ್ಲಿ. ಹಾಗೆ ಇವಾಗ ಇಲ್ಲಿ ಸೇಮಿಗೆ ಹಿಟ್ಟಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿ ಒಗ್ಗರಣೆ ಆಯಿತಾ. ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಒಣಮೆಣಸು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ್ಯಂಡ್ ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕಬೇಕು ಆಯಿತಾ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ಸೇಮಿಗೆ ಹಿಟ್ಟು ಮಾಡ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಪುಡಿ ಮಾಡಿಕೊಂಡು ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಸ್ವಲ್ಪ ಪುಡಿ ಈ ಥರ ಮಾಡ್ತಾಯಿದ್ದೀನಿ. ಆ್ಯಂಡ್ ಎಣ್ಣೆ ಸ್ವಲ್ಪ ಕಮ್ಮಿ ಯೂಸ್ ಮಾಡಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಆಯಿತಾ ಟೇಸ್ಟ್. ಸೊ ಇವಾಗ ಸೇಮಿಗೆ ಹಿಟ್ಟನ್ನು ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಕೊನೆಯದಾಗಿ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಕಾಯಿ ಹಾಲು ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಅದಕ್ಕೆ ಕಾಯಿ ಹಾಲು ಹಾಕಿ ಮಾಡಿಲ್ಲ, ಸಿಂಪಲಾಗಿ ಈ ಥರ ಮಾಡಿಕೊಂಡೆ. ಹಾಗೆ ಅದ್ರ ಜೊತೆಗೆ ಇನ್ನು ಕಾಬಲ್ ಕಡಲೆನ ಬೇಯಿಸ್ಕೊಂಡಿದ್ದೆ ಅಲ್ವಾ, ಅದಕ್ಕೆ ಸ್ವಲ್ಪ ಈರುಳ್ಳಿ, ಟೊಮೆಟೊ, ಹಾಗೆ ಸೌತೆಕಾಯಿ, ಸ್ವಲ್ಪ ಉಪ್ಪು, ಹಾಗೆ ಖಾರದ ಪುಡಿ, ಹಾಗೆ ಲೆಮನ್ ಎಲ್ಲವನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಸಲಾಡ್ ಥರ ಮಾಡ್ಕೊಂಡಿದ್ದೆ. ಈ ಕಾಬಲ್ ಕಡಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಆಯಿತಾ ಬೇಯಿಸ್ಕೊಳ್ಳೋವಾಗ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಹಾಗೆ ಈರುಳ್ಳಿ, ಟೊಮೆಟೊ, ಸೌತೆಕಾಯಿ ಎಲ್ಲ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ತುಂಬಾ ಸಿಂಪಲಾಗಿ ಇವತ್ತು ಈ ರೀತಿ ಒಂದು ಬ್ರೇಕ್ಫಾಸ್ಟ್ನ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು ಕಡಲೆದ್ದು. ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿಟ್ಟಾದಮೇಲೆ ಬಟ್ಟೆ ವಾಶ್ ಮಾಡಿಕೊಂಡು ಇವಾಗ ಬ್ರೇಕ್ಫಾಸ್ಟ್ ಮಾಡೋದಕ್ಕಂತ ಹೇಳಿ ಬಂದು ಕೂತಿದ್ದೀನಿ. ಆ್ಯಂಡ್ ಮಕ್ಕಳು ಇವಾಗ ಕಡಲೆ ಅದೆಲ್ಲ ತುಂಬ ಇಷ್ಟಪಡ್ತಾರೆ. ಮುಂಚೆ ಚಿಕ್ಕವರಿದ್ದಾಗ ಕಡಲೆ, ಹೆಸರು ಕಾಳು ಅದನ್ನೆಲ್ಲ ತಿಂತಾನೇ ಇರಲಿಲ್ಲ ಆಯಿತಾ. ಮಾಡಿದ್ರು ಅಷ್ಟೇ ಒಂದು ಕಾಳು ತಿಂತಿರಲಿಲ್ಲ. ಬಟ್ ಇವಾಗಂತೂ ಕಡಲೆ, ಹೆಸರು ಕಾಳೆಲ್ಲ ಇಷ್ಟಪಡ್ತಾರೆ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದ್ದಾಯಿತು ಅಂತ ಹೇಳ್ಬೇಕಾದ್ರೆ ಕಾಲಲ್ಲಿ ಕಜ್ಜಿ ಇದೆ ಅಂತ ಹೇಳ್ತಾ ಇದ್ದ ಆಯಿತಾ. ಏನು ಕಜ್ಜಿ ಅಂತ ಹೇಳಿ ನೋಡ್ತಿರ್ಬೇಕಾದ್ರೆ ಕಾಲಲ್ಲಿ ಒಂದು ಮುಳ್ಳು ಕಂತಿಸ್ಕೊಂಡಿದ್ದಾನೆ. ಏನಂತ ಗೊತ್ತಿಲ್ಲ, ಚಿಕ್ಕ ಮುಳ್ಳು, ಅಷ್ಟೇನು ಮುಳ್ಳಿಲ್ಲ, ಅದೇನು ಏನಂತ ಗೊತ್ತಾಗ್ತಿಲ್ಲ. ಸೊ ಹಾಗೆ ಏನು ನೋಡೋಣ ಅಂತೇಳ್ಬಿಟ್ಟು ನೋಡಿದ್ರೆ ಈ ಥರ ಅಳ್ತಾ ಇದ್ದಾನೆ. ಯಪ್ಪ, 1 ಗಂಟೆ ಎಲ್ಲ ಜಾಸ್ತಿನೇ ಮಾಡಿದೆ ಈ ಒಂದು ಚಿಕ್ಕ ಪೀಸ್ ತೆಗಿಲಿಕ್ಕೆ. ಇದು ಸೆಕೆಂಡ್ ಟೈಮ್ ಅವನಿಗೆ ಈ ಥರ ಮುಳ್ಳು ಕಂತಿರೋದಾಯ್ತಾ. ಫಸ್ಟ್ ಟೈಮ್ ಒಂದ್ಸಲ ಚಿಕ್ಕವನಿದ್ದಾಗ ಕೂತಿತ್ತು, ಹೇಳಿದ್ದ ಅವನು. ಅದಕ್ಕೋಸ್ಕರ ನಾನೇನು ಮಾಡಿದೆ, ನೈಟ್ ಮಲಗಿದ್ದಾದಮೇಲೆ ನೈಟ್ ಕತ್ಲಲ್ಲಿ ಟಾರ್ಚ್ ಹಾಕೊಂಡು ತೆಗ್ದಿದ್ದ ಅವನ ಕಾಲಿಂದ. ಸೊ ಬಟ್ ಇವಾಗ ಏನೋ ಕಜ್ಜಿ ಅಂತ ಹೇಳಿದೆ, ನೋಡಿದ್ರೆ ಏನೋ ಮುಳ್ಳು ಕಂಚ್ಕೊಂಡಿದ್ದಾನೆ ಆಯಿತಾ.
ಹಾಗೆ ಕಾಲನ್ನು ಮೇಲೆ ಮಾಡಿ ನಡೀತಾ ಇದ್ದ. ಸೊ ಅದಕ್ಕೋಸ್ಕರ ಜೋರು ಮಾಡಿ ಮಾಡಿ ಅಳಬೇಡ ಅಂತ ಹೇಳ್ಬಿಟ್ಟು ಹೆಂಗಾದ್ರೂ ಮಾಡಿ ಆ ಮುಳ್ಳನ್ನು ತೆಗಿಯೋಣ ಅಂತ ಹೇಳ್ಬಿಟ್ಟು ತೆಗಿತಾ ಇದ್ದೀನಿ. ಆದರೂ ಬಿಡಲೇ ಇಲ್ಲ, ಅಷ್ಟು ಕೂಗ್ತಾ ಇದ್ದ. ಸೊ ಚಿಕ್ಕ ಪೀಸ್ ಇದ್ದಿದ್ದು ಆಯ್ತಾ, ಅದು ಎಷ್ಟು ನೋವುತ್ತೆ ಅಂತ ಹೇಳಿದ್ರೆ ನಡಿಲಿಕ್ಕೇ ಆಗೋದಿಲ್ಲ. ಬಟ್ ಈ ಮುಳ್ಳು ತೆಗಿಯೋದ್ರಲ್ಲೆಲ್ಲ ನಾನು ಎಕ್ಸ್ಪರ್ಟ್ ಆಯಿತಾ, ನನ್ನ ಕಾಲಲ್ಲಿ ಇದ್ದಾಗೆಲ್ಲ ನಾನೇ ತಕ್ಕೊಳ್ತಿದ್ದೆ. ಸೊ ಅದು ಏನು ಚಿಕ್ಕವಳಿದ್ದಾಗ ನಂಗೆ ತೆಗೆದು ಅಭ್ಯಾಸ ಆಗಿದೆ. 1 2 3 4 ಸಲ ಏನೋ ನನ್ನ ಕಾಲಲ್ಲಿ ಚುಚ್ಚಿದಾಗ ನಾನೇ ತೆಕ್ಕೊಳ್ತಾ ಇದ್ದೆ. ಸೊ ಆ ಜಾಗನ ಸ್ವಲ್ಪ ಏನು ಹಾಗೆಯೇ ಪಿನ್ನಲ್ಲಿ ಸ್ವಲ್ಪ ಓಪನ್ ಮಾಡಬೇಕು. ಸೊ ಇಷ್ಟು ಚಿಕ್ಕ ಪೀಸ್ ಇತ್ತು ಆ್ಯಂಡ್ ಸ್ವಲ್ಪ ಅಲ್ಲೇ ಉಳಿದಿದೆಯೇನೋ ಅಥವಾ ಇನ್ನೂ ಬಿಡ್ತಿರ್ಲಿಲ್ಲ, ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ ಕಟ್ಟಾಗಿದ್ರೆ ಎಲ್ಲಾದರೂ ಅಂತೇಳ್ಬಿಟ್ಟು ಆಲ್ಮೋಸ್ಟ್ ತೆಗ್ದಿದ್ದೀನಿ ಸಾಧ್ಯ ಆದಷ್ಟು. ಇನ್ ಕೇಸ್ ಇದ್ದರೆ ಎಲ್ಲಾದರೂ ಅದೇ ಹೊರಗೆ ಬರಲಿ ಅಂತೇಳ್ಬಿಟ್ಟು ಮುಂಡಿ ರಸ ಅಂದರೆ ಕೆಸುವಿನ ಅದು ದಪ್ಪ ಕೆಸು ಏನೋ ಬರುತ್ತೆ, ಅದರ ರಸನ ಹಾಕ್ತಾಯಿದ್ದೀನಿ ಇನ್ ಕೇಸ್ ಒಳಗಿದ್ರೆ ಬರಲಿ ಅಂತೇಳ್ಬಿಟ್ಟು. ಸೊ ಹಾಗೆ ಅದನ್ನೆಲ್ಲ ತೆಗ್ದಾಯಿತು. ಇನ್ನು ಇವಾಗ ಮೀಟಿಂಗ್ ಇದೆ ಅಂತೇಳ್ಬಿಟ್ಟು ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ಏನು ಮಿಡ್ ಟರ್ಮ್ ವೆಕೇಷನ್ ಇದೆ ನಾಳೆಯಿಂದ. ಸೊ ಹಾಗಾಗಿ ಇವತ್ತು PTA ಮೀಟಿಂಗ್ ಇರುತ್ತೆ ಆಯಿತಾ, ಅಂದರೆ ಪೇರೆಂಟ್ ಟೀಚರ್ ಮೀಟಿಂಗ್ ಇದೆ, ಅದಕ್ಕೋಸ್ಕರ ಸ್ಕೂಲಿಗೆ ಬಂದಿದ್ದೀನಿ. ಪೇರೆಂಟ್ ಟೀಚರ್ ಮೀಟಿಂಗ್ ಎಲ್ಲ ಆಯಿತು ಆಯಿತಾ, ಆಲ್ಮೋಸ್ಟ್ 10 ಮಿನಿಟ್ಸ್ ಏನೋ ಇತ್ತು ಅಷ್ಟೇ, ಜಾಸ್ತಿ ಏನಿಲ್ಲ. ಅಂದರೆ ಮಕ್ಕಳು ಹೇಗೆ ಏನು ಆ್ಯಕ್ಟಿವ್ ಆಗಿರ್ತಾರೋ ಅಥವಾ ಬರೀತಾರೋ ಇಲ್ವೋ ಅಂತೇಳ್ಬಿಟ್ಟು ಅದರ ಒಂದು ಡಿಸ್ಕಷನ್ ಅಷ್ಟೇ. ಸೊ ಜಸ್ಟ್ ಒಂದು 10 ಮಿನಿಟ್ಸ್ ಒಳಗೆ ಆಗುತ್ತೆ. ನಿಮಗೆ ನಿನ್ನೆ ನೈಟೇ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ರು ಎಷ್ಟೆಷ್ಟು ಟೈಮಿಂಗ್ಸಿಗೆ ಏನು ಪೇರೆಂಟ್ ಟೀಚರ್ ಮೀಟಿಂಗ್ ಇದೆ, ಡಿಸ್ಕಷನ್ ಇದೆ ಅಂತೇಳ್ಬಿಟ್ಟು. ನಮಗೆ 12:30ಗೆ ಹಾಕಿದ್ರು. ಸೊ ಹಾಗೆ ನಾನು 12:20 ಅಷ್ಟೊತ್ತಿಗೆ ಇಲ್ಲಿಗೆ ಬಂದಿದ್ದೆ. ಸೊ ಆಲ್ಮೋಸ್ಟ್ ಏನು ಇವಾಗ 12:30 ಆಯಿತು. ನಮ್ಮ ಪೇರೆಂಟ್ ಟೀಚರಿಂಗ್ ಮೀಟಿಂಗ್ ಕೂಡ ಆಯಿತು. ಸೊ ಇದರಲ್ಲೆಲ್ಲ ಕೂತ್ಕೊಳ್ತೀನಿ ಅಂತಿದ್ದ. ಇದೆಲ್ಲ ತುಂಬಾ ಇಷ್ಟ ಅವನಿಗೆ. ಬಟ್ ಓದಲಿಕ್ಕೆ ಕೂತ್ರೆ ಮನೇಲಿ ಓದ್ತಾನೆ ಆಯಿತಾ, ಬರೀತಾನೆ ಎಲ್ಲ ಮಾಡ್ತಾನೆ, ಬಟ್ ಸ್ಕೂಲಲ್ಲಿ ಮಾಡಲ್ಲ ಅಂತೆ. ಗೈಸ್ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಇವನ ಪೇರೆಂಟ್ ಟೀಚರ್ ಮೀಟಿಂಗ್ ಇತ್ತು ಅಂತ ಹೇಳ್ಬಿಟ್ಟು ಹೋಗಿದ್ದೆ ಅಲ್ವಾ. ಸೊ ಇವಾಗ ಹೋಗ್ತಾ ಇದ್ದೀನಿ ಮನೆಗೆ. ಇಂದು ಇವನ್ನೆಲ್ಲ ಕೂಡ ಏನು ದೂರ ಆಯಿತಾ, ಯಾವುದು ಕೂಡ ಟೀಚರ್ ಒಳ್ಳೇದು ಹೇಳಲಿಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಇರ್ತಾನಂತೆ, ಸೈಲೆಂಟ್ ಅಂತೆ, ಮಾತಾಡೋದೇ ಇಲ್ಲ ಅಂತೆ, ಬರೆಯೋದು ಕೂಡ ಇಲ್ಲ ಅಂತೆ, ABCDನೇ ಬರೆಯೋದಿಲ್ಲಂತೆ. ಮನೇಲಿ ಬರೀತಾನೆ ಆಯಿತಾ, ABCD ಎಲ್ಲ ಬರೀತಾನೆ, ಬಟ್ ಕ್ಲಾಸಲ್ಲಿ ಬರೆಯೋದೇ ಇಲ್ಲ ಅಂತೆ. ಬರೀ ಅಂತ ಹೇಳಿದರೆ ಪೆನ್ಸಿಲ್ ಇಟ್ಕೊಂಡು ಹಾಗೇ ಕೂತಿರ್ತಾನಂತೆ. ಸೊ ಹಾಗೆ ಹೇಳಿದರು. ಎಲ್ಲ ಬೇಕು ಇವನಿಗೆ. ನಿನ್ನೆ ನೋಡಿ ಗೈಸ್ ವಾಚ್ ಎಲ್ಲ ತಗೊಂಡಿದ್ದಾನೆ, ಬೇಕು ಬೇಕು ಅಂತ ಹೇಳ್ಬಿಟ್ಟು. ಇವತ್ತು ಗಾಡಿ ಆಟ ಸಾಮಾನೆಲ್ಲ ಬೇಕು ಅಂತ ಹೇಳಿದ ರೋಡಲ್ಲಿ ಬರ್ತಾ ಅಂಗಡಿಯಿಂದ. ಸೊ ಏನು ತೆಗೆದುಕೊಡ್ಲಿಲ್ಲ, ಅವ್ನು ಬರೆಯೋದಿಲ್ಲ ಅಂತ ಹೇಳಿಸೋದಕ್ಕೆ. ಮನೇಲಿ ಓದ್ತಾನೆ, ಬರೀತಾನೆ, ಅಲ್ಲಿ ಪೆನ್ಸಿಲ್ ಹಾಗೆಯೇ ಇಟ್ಕೊಂಡು ಕೂತ್ಕೊಳ್ತಾನೆ ಅಂತೆ. ಏನು ತೆಗೆದುಕೊಡಲಿಲ್ಲ. ಅದಕ್ಕೆ ಇವತ್ತೆಂತ ತೆಗೆದುಕೊಡ್ಲಿಲ್ಲ ಗೈಸ್. ನಿನ್ನೆ ಎಲ್ಲ ಅವನಿಗೆ ಮಸಾಲೆ ದೋಸೆ ಎಲ್ಲ ತೆಗೆಸಿಕೊಟ್ಟದ್ದು. ನಾನು ಬರೆಯೋದಿಲ್ಲ ಅಂತಲ್ವಾ, ಅದಕ್ಕೆಂತ ತೆಗೆಸ್ಕೊಡ್ಲಿಲ್ಲ. ಸೈಲೆಂಟ್ ಅಂತೆ, ಮನೆಯಲ್ಲಿ ಮಾತ್ರ, ಸ್ಕೂಲಲ್ಲಿ ಮಾತಾಡೋದೇ ಇಲ್ಲ ಅಂತೆ, ಅಷ್ಟು ಸೈಲೆಂಟ್ ಅಂತೆ. ಪೆನ್ಸಿಲ್ ಇಟ್ಕೊಂಡೇ ಕೂತಿರ್ತಾರಂತೆ, ಬರೆಯೋದಂತಿಲ್ಲ ಅಂತೆ. ಸೊ ಹಾಗೆ ಇನ್ನು 13 ಡೇಸ್ ರಜೆ ಬಿಟ್ಟಲ್ಲ, ಹಾಗೆ ಪ್ರಾಕ್ಟೀಸ್ ಮಾಡಿಸಿ ಅಂತ ಹೇಳಿದ್ದಾರೆ. ಸೊ ಮಾಡಿಸ್ಬೇಕು. ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ಟೇಕ್ ಕೇರ್, ಬಾಯ್.